ಹಲೋ ಸ್ನೇಹಿತರ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಗೆ ಅನಿಸಿರುತ್ತೆ, ನಿನ್ನೇನು ರೇಷನ್ ಕಾರ್ಡ್ ಬಿಟ್ಟಿದ್ರಾ? ಕೆಲವ್ರಿಗೆ ಒಂದು 10% ಜನರಿಗೆ ಮಾತ್ರ ಗೊತ್ತು ಅಷ್ಟೇ, ನೆನ್ನೆ ರೇಷನ್ ಕಾರ್ಡ್ ಹೊಸ ಅರ್ಜಿ ಬಿಟ್ಟಿದ್ರು ಅಂತ. ಅದೇ ರೀತಿ ಮೊನ್ನೆನೂ ಸಹ ಒಂದು ತಿದ್ದುಪಡಿ ಬಿಟ್ಟಿದ್ರು, ಬಟ್ ಅದನ್ನು ಸಹ ಎಷ್ಟೋ ಜನ ಗೊತ್ತಿರಲಿಲ್ಲ. ಅರ್ಥ ಆಯ್ತಾ? ಸುಮಾರು 2 ರಿಂದ 3 ಗಂಟೆ ತನಕ ಒಂದು ಹೊಸ ಅರ್ಜಿಯನ್ನು ಬಿಟ್ಟಿದ್ರು. ನೆನ್ನೆ ಪ್ರಾಕ್ಟಿಕಲ್ ಆಗಿ ಒಂದು ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕಿದ್ದೀನಿ, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಥ ಆಯ್ತಾ, ಏನೆಲ್ಲ ಒಂದು ದಾಖಲಾತಿಗಳು ಬೇಕು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾ? ನಾನು ನಿಮಗೆ ಎಲ್ಲ ವಿಡಿಯೋದಲ್ಲೂ ಜಸ್ಟ್ ಬಾಯಿ ಮಾತಲ್ಲೇ ಹೇಳಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್, ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ಒಂದು ರೇಷನ್ ಕಾರ್ಡ್ ಹೊಸದಾಗಿ ಅರ್ಜಿ ಹಾಕಿಸ್ಕೊಳ್ಬೇಕು ಅನ್ಕೊಂಡು ಎಷ್ಟೋ ಜನ ವೆಯ್ಟ್ ಮಾಡ್ತಿದ್ರೆ, ಕೂಡಲೇ ಇಮಿಡಿಯೇಟ್ಲಿ ನೀವು ಸೈಬರ್ಗೆ ವಿಸಿಟ್ ಮಾಡಿದಿದ್ರೆ, ಅರ್ಥ ಆಯ್ತಾ, ಇಮಿಡಿಯೇಟ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಬಟ್ ಏನಾಗಿತ್ತು ಅಂದ್ರೆ, ಒಂದು ನೋಟಿಸ್ ಕೊಡದ ಏನು ಕೊಡದೆ ಇಮಿಡಿಯೇಟ್ಲಿ ಸರ್ವರ್ ಅನ್ನ ಬಿಟ್ಟಿದ್ರು. ಆಪ್ಷನ್ಸ್ ಇರಲಿಲ್ಲ. ಯಾಕೆಂದ್ರೆ ಇಮಿಡಿಯೇಟ್ಲಿ ಎಲ್ಲ ಸ್ಪಾಟ್ ಅಲ್ಲೇ ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ವಿಡಿಯೋ ಮಾಡಿ ನಿಮಗೆ ಎಡಿಟ್ ಮಾಡದೇ ಇದ್ರೂ ಅಷ್ಟೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಸುಮಾರು ಟೈಮ್ ಇಡಿಸುತ್ತೆ. ಅರ್ಥ ಆಯ್ತಾ? ನನಗೂ ಸಹ ಆಫೀಸ್ನಲ್ಲಿ ತುಂಬ ಕಸ್ಟಮರ್ಸ್ ಇದ್ರು, ಬಟ್ ಅದರಿಂದ ಅವ್ರ ಮುಂದೆ ಎಲ್ಲ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಕಸ್ಟಮರ್ಸ್ ಸುಮ್ಮನಿರ್ತಾರೆ. ಅದೇ ಒಂದು ರೀಸನ್ಗೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಅನ್ನ ಮಾಡಲಿಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ದಿನಾಂಕದಂದು, ಯಾವ ಟೈಮಿಂಗ್ಸ್ ನಲ್ಲಿ ಒಂದು ಹೊಸ ಅರ್ಜಿ ಆಗಲಿ, ತಿದ್ದುಪಡಿ ಆಗಲಿ ಬಿಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ಮೇಲೆ ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ತೀನಿ. ಇನ್ಮೇಲೆ ಏನಾದರೂ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡಿ ಅಂದರೆ ಕಮೆಂಟನ್ನು ಮಾಡಿದ್ರೆ ಇಮಿಡಿಯೇಟ್ಲಿ ಮಾಡಿ ತಿಳಿಸ್ಕುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ಕೊಡ್ತೀನಿ. ಸರ್, ದಯವಿಟ್ಟು ನಮ್ಮ ಚಾನಲ್ಗೆ ಇದೇ ರೀತಿ ಸಪೋರ್ಟನ್ನು ದಯವಿಟ್ಟು ಮಾಡ್ತಾ ಇರಿ. ಎಷ್ಟೋ ಜನ ಸಿಕ್ಕಾಪಡೆ ಸಪೋರ್ಟನ್ನು ಮಾಡ್ತಾ ಇರೋ ತುಂಬ ಜನ. ಅರ್ಥ ಆಯ್ತಾ? ನನ್ನ ಚಾನಲಲ್ಲಿ 260-70 ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ದಯವಿಟ್ಟು ಅವರಿಗೆಲ್ಲ ಒಂದು ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಅರ್ಥ ಆಯ್ತಾ? ಯಾಕೆಂದರೆ ಸಿಕ್ಕಾಪಡೆ ಜನ ಒಂದು ಗೊತ್ತಿಲ್ಲದ್ರೆ ಕಮೆಂಟ್ಸ್ಗಳನ್ನು ಮಾಡ್ತೀರಾ. ಎಷ್ಟೋ ಜನ ಕಮೆಂಟ್ಸ್ಗೆ ನಾನು ರೀಪ್ಲೈನೇ ಕೊಟ್ಟಿಲ್ಲ. ಎಷ್ಟೋ ಜನಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆ ಅಂದರೆ ನನಗೂ ಸಹ ಸಿಕ್ಕಾಪಟ್ಟೆ ಕೆಲಸಗಳು ಇರ್ತದೆ. ಸ್ವಲ್ಪ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡಿ ಇಮಿಡಿಯೇಟ್ಲಿ ಅದನ್ನು ಅಪ್ಲೋಡ್ ಮಾಡುವಂಥ ಒಂದು ಕೆಲಸ ನಾನು ಮಾಡ್ತಾ ಇರ್ತೀನಿ. ಇನ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಟೈಮು ಯೂಟ್ಯೂಬ್ನಲ್ಲಿ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಒಂದು ಸ್ವಲ್ಪ ಜಾಸ್ತಿ ಹೊತ್ತು, ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಇನ್ಮೇಲೆ ಜಸ್ಟ್ ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು 2 ವಿಡಿಯೋನಾದರೂ ಅಪ್ಲೋಡ್ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ದಯವಿಟ್ಟು ಇದೇ ರೀತಿ ನೀವು ಸಪೋರ್ಟನ್ನು ಮಾಡಿದ್ರೆ ನಾನು ಮುಂದಿನ ದಿನಗಳಲ್ಲಿ ಒಂದು ದಿನದಲ್ಲಿ 2 ವಿಡಿಯೋಗಳನ್ನು ತಲುಪಿಸೋ ಪ್ರಯತ್ನ ನಾನು ಮಾಡ್ತೀನಿ. ಯಾಕೆಂದರೆ ನಿಮಗೆ ಒಂದು ಏನಾದರೂ ಡೌಟ್ಸ್ಗಳಿದ್ರೆ ಅದ್ರ ಬಗ್ಗೆನೂ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇನ್ಮೇಲೆ ಲೈವ್ಗೂ ಸಹ ಬರ್ತೀನಿ. ವಾರಕ್ಕೊಂದು ಬಾರಿ ಲೈವ್ಗೂ ಸಹ ಬರುವಂಥ ಒಂದು ಸಾಧ್ಯತೆ ಇರ್ತದೆ. ಅರ್ಥ ಆಯ್ತಾ? ಬರೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕಿ ಲೈವ್ಗೆ ಬರುವಂಥ ಒಂದು ತಯಾರಿಯನ್ನು ನಾನು ಮಾಡ್ಕೊಳ್ತೀನಿ. ಅರ್ಥ ಆಯ್ತಾ? ಏಕ್ದಮ್ ಸಡನ್ಲಿ ಇದಕ್ಕಿದ್ದಂಗೆ ಲೈವ್ಗೆ ಬರೋದಿಲ್ಲ. ದಯವಿಟ್ಟು ಎಷ್ಟೋ ಜನ ಸಿಕ್ಕಾಪಟ್ಟೆ ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡ್ತಾ ಇದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ. ಯಾಕೆಂದರೆ ನನ್ನ ಚಾನಲ್ಲು ರಿವ್ಯೂಗೆ ಹೋಗಿತ್ತು ಯೂಟ್ಯೂಬ್ನಲ್ಲಿ, ರಿವ್ಯೂ ಪಾಸ್ ಆಗಿದೆ. ಅರ್ಥ ಆಯ್ತಾ? ರಿವ್ಯೂ ಸಹ ಪಾಸ್ ಆಗಿದೆ. ಎಲ್ಲ ನಿಮ್ಮ ಆಶೀರ್ವಾದದಿಂದ ಆಗಿರುವಂಥದ್ದು. ಇದೇ ರೀತಿ ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ, ನಾಳಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಡ್ಕೊಡ್ತೀನಿ ಅಂದರೆ, ಒಂದು ಪ್ರಾಕ್ಟಿಕಲ್ ಆಗಿ ರೇಷನ್ ಕಾರ್ಡ್ ಯಾವ ರೀತಿ ಅರ್ಜಿಯನ್ನು ಹಾಕಿಸ್ಕೊಳ್ಬಹುದು, ಹೊಸದಾಗಿ BPL ಕಾರ್ಡ್ಗೆ ಯಾವ ರೀತಿ ಅರ್ಜಿ ಸಲ್ಲಿಸಬಹುದು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಫುಲ್ಲು ಪ್ರಾಕ್ಟಿಕಲ್ ಆಗಿ ಕ್ಲಿಯರ್ ಆಗಿ, ಅರ್ಥ ಆಯ್ತಾ, ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ನಿಮ್ಗೆ ಏನಾದರೂ ಕೂಡಲೇ ಡೌಟ್ಸ್ಗಳಿದ್ರೆ ಇಮಿಡಿಯೇಟ್ಲಿ ನೀವು ಕಮೆಂಟನ್ನು ಮಾಡ್ಬೋದು. ಅದಕ್ಕೆ ರೀಪ್ಲೈ ಕೊಡುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ತೀನಿ. ಅರ್ಥ ಆಯ್ತಾ? ಅದಕ್ಕೆ ರೀಪ್ಲೈ ಕೊಡುವಂಥ ಒಂದು ಪ್ರಯತ್ನ ನಾನು ನಿಮಗೆ ಮಾಡ್ತೀನಿ. ಅರ್ಥ ಆಯ್ತಾ? ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅದನ್ನು ವಿಚಾರಗಳಿದ್ರೆ ಖಂಡಿತ ತಿಳಿಸ್ತಾ ಹೋಗ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.